ಸರ್ ನಮಸ್ತೆ. ನಮಸ್ತೆ ಹನುಮಂತವರೇ. ನನ್ನ ಹೆಸರು ಲೋಕೇಶ್ ಅಂತ. ನಾನು MBA ಮುಗಿಸ್ಕೊಂಡು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಮುಂಚೆ ವರ್ಕ್ ಮಾಡ್ತಾಯಿದ್ದೆ. MBA ಮಾಡೋದಕ್ಕೆ ಮುಂಚೆ ನಾನು ಕೂಡ ಎಲ್ಲ ಹಳ್ಳಿ ಮಕ್ಕಳ ಥರ ಮನೆಯಲ್ಲಿ ಸಮಸ್ಯೆ ಇರೋದ್ರಿಂದ SSLC ಫೇಲ್ ಆಗಿ ಬೇಕ್ರಿ ಕೆಲಸಕ್ಕೆ ಅಂತ ಸಿಟಿ ಸೇರಿದವನು. ಸಿಟಿ ಸೇರಿ ಅದಾದಮೇಲೆ ಬೇಕ್ರಿಯಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು PU ಡಿಗ್ರಿ ಮಾಸ್ಟರ್ ಡಿಗ್ರಿ ಎಲ್ಲ ಕರೆಸ್ಪಾಂಡೆನ್ಸಲ್ಲಿ ಮಾಡ್ಕೊಂಡು ಆಮೇಲೆ ಕಾರ್ಪೊರೇಟ್ ಕಂಪ್ನಿಗೆ ಹೋದವನು. ಮಾಡಬೇಕು ಅನ್ನೋ ಒಂದು ತುಡಿತ ಛಲ ಒಳಗಡೆ ಇದ್ದರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಅನ್ನೋದಕ್ಕೆ ಇದೊಂದು ನಿದರ್ಶನ. ಸೊ ಈಗ ನಾನು ಈ 3 ಎಕರೆ ಜಮೀನು ಮಾಡಿ ಒಂದು 3-3.5 ವರ್ಷ ಆಯಿತು. ಹಂಗಾಗಿ ಇದು 3-4 ವರ್ಷದ ಹಿಂದೆ ಮಾಡಿದಾಗ ಬಾರ್ಡ್ರನ್ನ ಫಿಕ್ಸ್ ಮಾಡ್ಕೊಂಡ್ವಿ, ಫೆನ್ಸಿಂಗ್ಗಳನ್ನ ಮಾಡ್ಕೊಂಡ್ವಿ. ಅದಾದಮೇಲೆ ಒಂದು ಈ ಕರು ತೊಗೊಂಡು ಬಂದ್ವಿ. ಪ್ರತಿ ರೈತರು ಒಂದು ಈ ಥರ ಹಸುಗಳನ್ನು ಮಾಡೋದ್ರ ಮೂಲಕ ಇಡೀ ಜಮೀನಿಗೆ ಅವ್ರದ್ದೇ ಗೊಬ್ಬರಗಳನ್ನು ಮಾಡ್ಕೋಬೋದು. ಇದೊಂದು ಕರುವಿನಿಂದ ನಾವೇನು ಮಾಡ್ತೀವಿ, 3-4 ಎಕರೆಗೆ ಸಂಪೂರ್ಣವಾದಂಥ ಜೀವಾಮೃತನ ನಾವು ಇದೊಂದು ಕರು ಕೊಡುವಂಥ ಗಂಜಲ ಮತ್ತು ಒಂದೇ ಕರುವಿಂದನೇ ಜೀವಾಮೃತನ ನಾವು ಪೂರೈಸ್ಕೊಳ್ತೀವಿ. ಅದು ಕೊಡುವಂಥ ಗಂಜಲ ಮತ್ತು ಸಗಣಿಯಿಂದ ನಮಗೆ 3-4 ಎಕರೆಗೆ ಬೇಕಾದಷ್ಟಿದೆ. ಮತ್ತು ಇದೊಂದು ಕಲಿಯುಗ ಕಲ್ಪವೃಕ್ಷ ತೆಂಗು ಅಂತ ಹೇಳ್ತೀವಿ. ಹಲಸು ಕೂಡ ಕಲ್ಪವೃಕ್ಷನೇ. ಅದರದ ಎಳೆ ಕಾಯಿಂದ ಹಿಡಿದು ಹಣ್ಣು, ಬೀಜ, ನಾರು ಪ್ರತಿಯೊಂದು ಕೂಡ ಉಪಯೋಗ ಆಗ್ತದೆ. ಕೊನೆಗೆ ಬಿದ್ದಂಥ ಈ ಎಲೆಗಳು ಕೂಡ ನಾವು ವೇಸ್ಟ್ ಮಾಡೋದಿಲ್ಲ. ಅದನ್ನು ಒಂದು ಪಿಟ್ ಮಾಡಿಸಿ ಇಲ್ಲಿಗೆ ಗುಡ್ಡೆ ಮಾಡಿಕೊಂಡು ಇದರ್ಧ ಮತ್ತು ನಮ್ಮ ದೇಸಿ ಹಸುವಿನ ಸಗಣಿ ಉಪಯೋಗಿಸಿ ನಾವು ವರ್ಮಿ ಕಂಪೋಸ್ಟ್ ಪಿಟ್ಗಳನ್ನು ಮಾಡ್ಕೊಂಡಿದ್ದೀವಿ. ವರ್ಮಿ ಕಂಪೋಸ್ಟ್ ಪಿಟ್ಗಳು ನೋಡಿ ಇಲ್ಲಿ ಅಲ್ಲಿ ಎಷ್ಟೆಷ್ಟು ಬರ್ತದೆ ಸ್ಟಾಕಿಗೆ ಅನುಸಾರವಾಗಿ ನಾವು ಬೆಡ್ಗಳನ್ನ ಹಾಕ್ಕೊಂಡು ಅದು ವರ್ಮಿ ಕಂಪೋಸ್ಟ್ಗಳನ್ನ ಮಾಡ್ಕೊಳ್ತೀವಿ. ನಾವು 3 ವರ್ಷದ ಹಿಂದೆ ನಾವು ಜಮೀನು ಮಾಡಿದಾಗ ಇವತ್ತು ಇಷ್ಟು ಹಸಿರಾಗಿರುವಂಥ ಜಮೀನು 3 ವರ್ಷದ ಹಿಂದೆ ಈ ಥರ ಪಾಳು ಬಿದ್ದಿತ್ತು. ಇಲ್ಲಿ ನೋಡಿ, ಇದೇ ಥರ ಪಾಳು ಬಿದ್ದಂಥ ಜಮೀನನ್ನು ನಾವು ತಗೊಂಡು ಈ ರೀತಿ ಇಂಪ್ರೂವ್ ಮಾಡಿದ್ದೀವಿ. ಕೃಷಿ ಕಷ್ಟ ಅಂತ ತುಂಬ ಜನ ಹೇಳ್ತಾರೆ. ಕೃಷಿ ಕಷ್ಟ ಅಲ್ಲ. ಕಷ್ಟ ಯಾವಾಗ ಅಂದರೆ ತಿಳುವಳಿಕೆ ಇಲ್ಲದೆ ನಾವು ಯಾವಾಗ ಮಾಡಿ ಕೆಮಿಕಲ್ನ ತಂದು ಸುರಿದು ಮಣ್ಣನ್ನು ಹಾಳು ಮಾಡಿ ಜೊತೆಗೆ ನಾವು ಹಾಳಾಗ್ತೀವಿ, ಆವಾಗಷ್ಟೇ ಕಷ್ಟ. ಇಲ್ಲಿ ನೋಡಿ, ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ನ ಮಾಡ್ಕೊಂಡಿದ್ದೀವಿ. ನೀವು ಅಬ್ಸರ್ವ್ ಮಾಡ್ಬೋದು, 2 ತೆಂಗು ಮಧ್ಯೆ ಒಂದು ಪಪ್ಪಾಯ ಹಾಕಿದ್ದೀವಿ. ಅದು ಸರ್ಪನ್ ವೆರೈಟಿ ಪಪ್ಪಾಯ, ಸರ್ಪನ್ ಸೋಲೋ ವೆರೈಟಿ ಪಪ್ಪಾಯ. ಇಲ್ಲಿ ಸೇಬಿದೆ. ಮತ್ತು 2 ಅಡಿಕೆ ಮಧ್ಯೆ ನಾವು ಅಗಸೆ ಹಾಕ್ಕೊಂಡಿದ್ದೀವಿ. ಅಗಸೆ ನಮಗೆ ಏನಕ್ಕೆ, ಅಗಸೆ ವರ್ಷ ಪೂರ್ತಿ ನಮಗೆ ನಮ್ಮ ಕರುವಿಗೆ ಬೇಕಾದಷ್ಟು ಮೇವಾಗ್ತದೆ. ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ, ಮಣ್ಣು ಒಳ್ಳೆ ಫಲವತ್ತತೆ ಇರುತ್ತದೆ, ಅಕ್ಕಪಕ್ಕದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಜೊತೆಗೆ ವರ್ಷ ಪೂರ್ತಿ ಎಲೆ ಉದುರುತ್ತೆ, ಒಳ್ಳೆ ಗೊಬ್ಬರ ಸಿಗುತ್ತೆ ನಮಗೆ. ಅಷ್ಟು ಎಕ್ಸೆಸ್ ಆಯಿತು ಅಂತಂದಾಗ ಕಟ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಮಲ್ಚಿಂಗ್ ಮಾಡ್ತೀವಿ, ಹೊದಿಕೆ ಆಗುತ್ತೆ. ಮತ್ತು 2 ಅಡಿಕೆ ಮಧ್ಯೆ ಬಾಳೆ ಹಾಕಿದ್ದೀವಿ. ಬಾಳೆ ಬಂದು ಅಲ್ಲಿಗೆ 2 ಅಡಿಕೆ ಮಧ್ಯೆ ಮತ್ತೆ ಗ್ಯಾಪ್ ಕೊಡೋದ್ರಿಂದ ನಮಗೆ 16 ಅಡಿಗೆ ಒಂದೊಂದು ಬಾಳೆ ಆಯಿತು. ಅದನ್ನು ಗುಂಪು ಬಾಳೆಯಾಗಿ ಬಿಟ್ಬಿಡ್ತೀವಿ. ಗುಂಪು ಬಾಳೆಯಾಗಿ ಬಿಟ್ಟಾಗ ಏನಾಗ್ತದೆ ಅಂತಂದರೆ ವರ್ಷಕ್ಕೊಂದು ಫಲ ಬರ್ತಾ ಇದ್ದಿದ್ದು ನಮಗೆ ಏನಾಗುತ್ತೆ, ಒಂದು ಗಿಡದಲ್ಲಿ 8-10 ಗೊನೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿ ತಿಂಗಳು ಅಥವಾ ಎವ್ರಿ ಆಲ್ಟರ್ನೇಟಿವ್ 2 ತಿಂಗಳಿಗೊಂದ್ಸಲ ನಮಗೆ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ನಾನು ಹೇಳ್ದಂಗೆ ಪ್ರತಿ 2 ಅಡಿಕೆ ಮಧ್ಯೆ ಒಂದು ವಿಭಿನ್ನವಾದಂಥ ಗಿಡಗಳು ಹಾಕಿದ್ದೀವಿ ಅಂತ ಅನ್ನೋದಕ್ಕೆ ಒಂದೊಂದು ನುಗ್ಗೆನೂ ಕೂಡ ನಾವು ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ. ಇದು ನೋಡಿ, ಇದೊಂದು ಎತ್ತರದಲ್ಲಿ ಇದೆಯಲ್ಲ, ಈ ಗಿಡ ಬಂದು ಲಾಂಗಾನ್ ಅಂತ. ಹಣ್ಣು ತುಂಬ ಚೆನ್ನಾಗಿ ಬಿಡ್ತದೆ, ಒಳ್ಳೆ ರುಚಿ ಇರುತ್ತೆ. ನಮ್ಮಲ್ಲಿ ಬಯಲುಸೀಮೆನಲ್ಲಿ ಅದೊಂದೇ ಅಡ್ವಾಂಟೇಜು, ನೀರನ್ನ ಕಡಿಮೆ ಕೊಟ್ಟಷ್ಟು ಹಣ್ಣುಗಳು ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಬಂದರೆ ನೀವು ದೇವನಹಳ್ಳಿ ಸಪೋಟ ಇದೆ. ದೇವನಹಳ್ಳಿ ಸಪೋಟ ಇದೆ. ವಾಟರ್ ಆ್ಯಪಲ್ ನೋಡಿ ಎಷ್ಟು ಸಮೃದ್ಧವಾಗಿ ಬಿಟ್ಟಿದೆ. ಜಸ್ಟು ಇದು 1.5 ವರ್ಷದ ಗಿಡ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸಮೃದ್ಧವಾಗಿ ಬಿಟ್ಟಿದೆ. ಮತ್ತು ಈ ಕಡೆ ಬಂದರೆ ಮೆಕಡೋಮಿಯಾ ಇದೆ. ಅಲ್ಲಿ ಬಂದರೆ ಸ್ಟಾರ್ ಫ್ರೂಟ್ ಇದೆ. ಅಲ್ಲಲ್ಲಿ ನಮಗೆ ಮನೆಗೆ ಬೇಕಾದಂಥ ಸ್ಪೈಸಸ್ ಕೂಡ ಹಾಕ್ಕೊಂಡಿದ್ದೀವಿ. ಏಲಕ್ಕಿ ಹಾಕ್ಕೊಂಡಿದ್ದೀವಿ, ಅಲ್ಲೊಂದಷ್ಟು ಮೆಣಸು ಹಾಕ್ಕೊಂಡಿದ್ದೀವಿ. ಇದು ಗ್ಲಿರಿಶೀಡಿಯಾ ನಮಗೆ NPK ಸಪ್ಲೈಗೆ ಸಂಪೂರ್ಣವಾಗಿ ಇದು ವರ್ಕ್ ಆಗುತ್ತೆ. ಇಲ್ಲಿ ಏಲಕ್ಕಿ ಇದೆ. ಇಲ್ಲಿ ಸ್ಟಾರ್ ಫ್ರೂಟ್ ಇದೆ. ಸ್ಟಾರ್ ಫ್ರೂಟ್ ನೋಡಿ ಹಣ್ಣುಗಳು ಬಿಟ್ಟಿದೆ. ಅಲ್ಲಿದೆ ಸ್ಟಾರ್ ಫ್ರೂಟು. ಮತ್ತು ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ನಾವು ನೈಸರ್ಗಿಕ ಕೃಷಿ ಮಾಡಬೇಕಾದ್ರೆ ಇನಿಷಿಯಲಿ ಸ್ವಲ್ಪ ಹೋಮ್ವರ್ಕ್ ಮಾಡಬೇಕಾಗತ್ತೆ. ನಾವು ನೀಟಾಗಿ ಕೂತ್ಕೊಂಡು ಏನು ಮಾಡಿದ್ರೆ ಏನಾಗುತ್ತೆ ಅಂತನೋ ಕಡಿಮೆ ಜ್ಞಾನನಾದರೂ ಇರಬೇಕು. ಹಂಗಾಗಿ ನಾವೇನು ಮಾಡಿದ್ವಿ, ಫಸ್ಟು ತಗೊಂಡ ತಕ್ಷಣ 3 ಕಾಲು ಎಕರೆನ ನಾವು 10 ಲೇಔಟ್ಗಳಾಗಿ ಮಾಡ್ಕೊಂಡ್ವಿ. 10 ಲೇಔಟ್ಗಳಲ್ಲಿ ಪ್ರತಿ
ಲೇಔಟಲ್ಲೂ ಟ್ರಂಚ್ ಕಮ್ ಬಂಡ್ ವ್ಯವಸ್ಥೆನ ಮಾಡ್ಕೊಂಡ್ವಿ. ಟ್ರಂಚ್ ಕಮ್ ಬಂಡ್ ಏನಕ್ಕೆ ಮಾಡ್ಕೋಬೇಕು ನಾವು ಅಂತಂದರೆ, ಇದು ಗುಂಡಿ ಮತ್ತು ಅದಕ್ಕೆ ತಕ್ಕಂಗೆ ಬದು. ಇದರಿಂದ ನಮಗೇನಾಗುತ್ತೆ, ಮಳೆ ಹುಯ್ದಾಗ ಲಕ್ಷಾಂತರ ಲೀಟ್ರ್ಗಟ್ಟಲೆ ನೀರು ನಮಗೆ ಹಾರ್ವೆಸ್ಟ್ ಆಗುತ್ತೆ. ಹಾರ್ವೆಸ್ಟ್ ಆಗಿದ್ದನ್ನು ನಮಗೆ ಕನ್ಸರ್ವ್ ಆಗುತ್ತೆ. ಕನ್ಸರ್ವ್ ಆಗಿದ್ದು ಅದು ಆಟೋಮೆಟಿಕ್ಕಾಗಿ ಹಾರ್ವೆಸ್ಟ್ ಆಗುತ್ತೆ. ಗಿಡಗಳಿಗೆ ನೆಕ್ಸ್ಟು 20-30 ಡೇಸು ನಮಗೆ ನೀರು ಬೇಕಾಗಿರೋದಿಲ್ಲ. ಮತ್ತು ಮೇಲ್ಪದರದ ಮಣ್ಣನ್ನು ಕೊಚ್ಕೊಂಡು ಹೋಗೋದು ನಮಗೆ ಮಣ್ಣಿನ ಸವಕಳಿನ ತಡೆಯುತ್ತೆ. ಇಲ್ಲೂ ಕೂಡ ಅಷ್ಟೇ, ಅಲ್ಲಿ ನಿಮಗೆ ವೈಟ್ ಕಲರ್ ವಾಟರ್ ಆ್ಯಪಲ್ ತೋರಿಸ್ದೆ, ಇದು ಪಿಂಕ್ ಕಲರ್ ವಾಟರ್ ಆ್ಯಪಲ್ಲು. ಇಲ್ಲಿ ನೋಡಿ ಕಾಯಿಗಳು ಇದು ಬಿಟ್ಟಿದೆ, ಇಲ್ಲಿ ನೋಡಿ ಕಾಯಿ ಬಿಟ್ಟಿದೆ. ಇದು ಕೂಡ ಈಗ ಎಷ್ಟು ವರ್ಷ ಆಯಿತು ಸರ್? ಇದೆಲ್ಲ ಹಾಕಿ 1.5 ವರ್ಷ ಆಯಿತು. 1.5 ವರ್ಷಕ್ಕೆ ಇಳುವರಿ ಕೊಡ್ತಾ ಇದೆ. ಇದು ತಾಲಿಪಟು, ಇದು ಸಪೋಟ. ಇದು ಸಣ್ಣ ಬರುತ್ತೆ, ಉದ್ದ ಬರುತ್ತೆ. ನಮ್ಮಲ್ಲಿ ರೌಂಡಪ್ ಹೊಡೆಯೋದಿಲ್ಲ ಮತ್ತು ವಿಶೇಷವಾದಂಥ ತುಂಬ ಗಿಡಗಳಿದೆ. ಇದೆಲ್ಲ ಮೆಡಿಸಿನಲ್ ಪ್ಲ್ಯಾಂಟ್ಸ್ಗಳು. ಅದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ. ನಾವು ಮುಂದೊಂದು ದಿನ ಅದನ್ನು ಡಾಕ್ಯುಮೆಂಟ್ರಿ ಮಾಡ್ತೀವಿ. ನೋಡಿ, ಇದೊಂದು ನೆಲನಲ್ಲಿ ಅಂತಂತ, ಇದು ನಮ್ಮ ಸಂಧಿವಾತಕ್ಕೆಲ್ಲ ತುಂಬ ಒಳ್ಳೆಯದು. ಇದನ್ನೆಲ್ಲ ರೌಂಡಪ್ಪು ಅಥವಾ ಕಳೆನಾಶಕಗಳನ್ನು ನೋಡಿದ್ರೆ ನಿಮಗೆ ಅಷ್ಟು ಚೆನ್ನಾಗಿ ಅವು ಬರೋದೇ ಇಲ್ಲ, ಅದು ಉಳಿಯೋದೇ ಇಲ್ಲ. ಕಳೆನಾಶಕ ದಯಮಾಡಿ ರೈತರುಗಳಲ್ಲಿ ಮನವಿ, ಇದನ್ನು ನೋಡ್ತಾ ಇರೋಂಥವ್ರು ಕಳೆನಾಶಕ ಮಾತ್ರ ಬಳಸಬೇಡಿ. ಸಾಧ್ಯವಾದಷ್ಟು ಕೆಮಿಕಲ್ನೇ ಬಳಸಬೇಡಿ. ಏನೂ ಅದರಲ್ಲೂ ಕಳೆನಾಶಕ ಅಂತೂ ಬಳಸಲೇಬೇಡಿ. ಇದು ಸ್ವೀಟ್ ಮೂಸಂಬಿ ಸರ್. ಈಗ ನಮ್ಮ ರೈತರಿಗೆ ಹೆಂಗಿದೆ ಅಂದರೆ ಮೆಣಸಿನಕಾಯಿಗೆ ಅಂದರೆ ಕಳೆನಾಶಕ ತೆಗೆಸಲಿಲ್ಲ ಅಂದರೆ ಇಳುವರಿ ಕಮ್ಮಿ ಬರುತ್ತೆ. ಇಲ್ಲ, ಅದು ಸುಳ್ಳು. ಈಗ ನೋಡಿ, ನಾವು ಯಾವುದೇ ಕೆಮಿಕಲ್ನ ಬಳಸಿಲ್ಲ. ನಿಮಗೆ ಅಲ್ಲಿ ಮುಂದೆ ಗಿಡಗಳದ್ದು ಗ್ರೋತನ್ನು ನಾನು ತೋರಿಸ್ತೀನಿ. ಮತ್ತು ಬಾರ್ಡ್ರ್ ಪ್ಲ್ಯಾಂಟ್ಗಳನ್ನು ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಯಾವುದನ್ನು ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ನಾನು ತೋರಿಸ್ಕೊಡ್ತೀನಿ. ಎಲ್ಲೆಲ್ಲಿ ವಿಶಾಲವಾಗಿ ಜಾಗ ಇದೆ ಅಲ್ಲಲ್ಲಿ ನಾವು ಪೆರೇನಿಯಲ್ ಅಂದರೆ ಬಹುವಾರ್ಷಿಕ ಬೆಳೆಗಳನ್ನು ನಾವು ಹಾಕ್ಕೊಂಡಿದ್ದೀವಿ. ಇದು ನೋಡಿ, ಇದೊಂದು ಆ್ಯಶ್ ವೆರೈಟಿ ಅವಕಾಡೋ ತುಂಬ ಚೆನ್ನಾಗಿ ಬರ್ತಾಯಿದೆ. ಮತ್ತು ಇಲ್ಲಿ ಒಂದು ಈ ತೋಟ ಕಟ್ಟಿರೋದು ನಾವು ಬರೀ 2 ಇಂಚ್ ನೀರಿದೆ ಅಷ್ಟೇ. ಆ 2 ಇಂಚು ಕೂಡ ಬೇಸಿಗೆನಲ್ಲಿ ನಮಗೆ ಕೈ ಕೊಡುತ್ತೆ. ಅಂಥದ್ರಲ್ಲಿ ಅದಕ್ಕೋಸ್ಕರನೇ ನಾವೇನು ಮಾಡಿದ್ವಿ, ಹೊಲ ಪೂರ್ತಿ ನಾವು ಗ್ರೀನ್ ಮಲ್ಚಿಂಗ್ ಮಾಡೋದಕ್ಕೋಸ್ಕರ ಹುರುಳಿ ಮತ್ತು ಅಲಸಂದೆ ಬಿತ್ತಿದ್ವಿ. ಈಗಷ್ಟೇ ತೆಗೆದಿದ್ದಾರೆ, ಈಗ ಮತ್ತೆ ಬಿತ್ತಬೇಕು. ಮತ್ತು ಬಾರ್ಡ್ರ್ ಕ್ರಾಪ್ಗಳು ಮತ್ತು ಬಾರ್ಡ್ರ್ ಪ್ಲ್ಯಾನಿಂಗ್ ಹೇಗೆ ಮಾಡ್ಕೋಬೇಕು ಅಂತಂದರೆ, ನಾವು ಮಾಡಿರೋದು ಬಾರ್ಡ್ರಲ್ಲಿ ಎವ್ರಿ 8 ಫೀಟ್ಗೆ, ಪ್ರತಿ 8 ಅಡಿಗೆ ನಾವೇನು ಮಾಡಿದ್ದೀವಿ, ಟೀಕ್ ಹಾಕಿದ್ದೀವಿ. ಇದು ಟಿಶ್ಯೂ ಕಲ್ಚರ್ ಟೀಕು. ಅದ್ರ ಮಧ್ಯೆ ಹೊಂಗೆ, ಅಗಸೆ, ನುಗ್ಗೆ, ಚಂದನ, ಮಹಾಗನಿ. ಇಲ್ಲಿ ನೋಡಿ, ಇದು ಚಂದನ ಗಿಡನ ನಾವೇನು ಮಾಡ್ತೀವಿ, ತುಂಬ ಜನ ಹೇಳ್ತಾರೆ ಇದೆಲ್ಲ ರಿಟೈರ್ಮೆಂಟ್ ಪ್ಲ್ಯಾನು ಅಥವಾ ನಮ್ಮ ಮಕ್ಕಳ ಕಾಲಕ್ಕೆ ಬರುತ್ತೆ ಅಂತ. ಖಂಡಿತ ಸುಳ್ಳು. ನಾವು ಕೂಡ ಇದನ್ನು ಎಂಜಾಯ್ ಮಾಡ್ಬೋದು. ಹೇಗೆ ಅಂತಂದರೆ, ಇದರಲ್ಲಿ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಈ ಚಿಗುರು ಇದೆಯಲ್ಲ, ಈ ಚಿಗುರನ್ನ ಕಿತ್ಕೊಂಡು ನಾವು ಕೂಡ ತಿನ್ಬೋದು. ಜೊತೆಗೆ ತಂಬುಳಿ ಮಾಡಿದ್ರೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ, ಒಳ್ಳೆ ಆರೋಗ್ಯದಾಯಕವಾಗಿ ಕೂಡ ಇರ್ತದೆ. ಮೊದಲೆಲ್ಲ ಕಟ್ಟುನಿಟ್ಟಿತ್ತು, ಈಗ ಎಲ್ಲದನ್ನೆಲ್ಲ ತೆಗೆದಾಕಿದ್ದಾರೆ. ಈಗ ಮೊನ್ನೆ ಸರ್ಕಾರ ನಿನ್ನೆ ಅದು ಚಂದನ, ಈಗ ಶ್ರೀಗಂಧದ ಮರನ ರೈತ ಅಗಾಧವಾಗಿ ಬೆಳಿಬೋದು. ಅಗಾಧವಾದಂಥ ಮಾರುಕಟ್ಟೆಗೆ ಓಪನ್ ಮಾರ್ಕೆಟಲ್ಲಿ ಅವನು ಆರಾಮಾಗಿ ಮಾರ್ಬೋದು. ಈಗೇನು ತುಂಬ ಸಮಸ್ಯೆ ಇಲ್ಲ. ಆ ರಿಸ್ಟ್ರಿಕ್ಷನ್ಸ್ ಒಂದನ್ನು ತೆಗೆದಿರೋದ್ರಿಂದ ಮೋಸ್ಟ್ಲಿ ಇನ್ನು ಮುಂದೆ ರೈತರು ಚಂದನದ್ದೇ ವನಗಳನ್ನು ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮತ್ತು ಇಲ್ಲೇನು ಮಾಡಿದ್ದೀವಿ ನಾವು, ಟೆಂಪ್ರರಿ ಇನ್ಕಮ್ ಆಗಿ ನಮಗೆ ಬಾಳೆ ಮತ್ತು ಪಪ್ಪಾಯ ಆಯಿತು. ಜೊತೆಗೆ 1.5 ವರ್ಷದಲ್ಲಿ ನಮಗೆ ಇನ್ಕಮ್ ಕೊಡುವಂಥ ಒಂದಷ್ಟು ಗಿಡಗಳನ್ನು ಹಾಕಿದ್ದೀನಿ. ಅದು ಕೋಕೋ, ಅದ್ರ ಬಗ್ಗೆ ಹೇಳ್ತೀನಿ. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ದಂಗೆ ನಮ್ಮಲ್ಲಿ ಒಳಗಡೆಯಿಂದ ನಡ್ಕೊಂಬರ್ಬೇಕಾದ್ರೆ ಅಡಿಕೆ ಮಾತ್ರ ನೋಡಿದ್ರಿ, ಅದ್ರ ಒಳಗಡೆ ಎಲ್ಲೂ ತೆಂಗು ನೋಡಲಿಲ್ಲ. ತೆಂಗನ್ನು ನಾವು ಹೇಗೆ ಮಾಡ್ಕೊಂಡಿದ್ದೀವಿ ಅಂದರೆ, ಬರೀ ಬಾರ್ಡರ್ ಕ್ರಾಪ್ ಆಗಿ ಮಾಡ್ಕೊಂಡಿದ್ದೀವಿ. 2 ತೆಂಗಿನ ಸಾಲುಗಳಿದೆ. ಆ 2 ಸಾಲನ್ನು ನಾವೇನು ಮಾಡ್ಕೊಂಡಿದ್ದೀವಿ, ಜಿಗ್ಜಾಗ್ ಟೈಪಲ್ಲಿ ಮಾಡ್ಕೊಂಡಿದ್ದೀವಿ. ಜಿಗ್ಜಾಗಲ್ಲೇ ಯಾಕೆ ಮಾಡ್ಕೊಂಡಿದ್ದೀವಿ ಅಂದರೆ, ಅಲ್ಲಿ ನೋಡಿ ತೆಂಗು. ಈಗ ತೆಂಗು ಇಲ್ಲೊಂದಿದೆ. ಈ ತೆಂಗಿಂದ ಈ ತೆಂಗಿಗೆ 32 ಅಡಿ ಬರುತ್ತೆ. ಈ ತೆಂಗಿಂದ ಡಯಾಗ್ನಲ್ ಆಪೋಸಿಟು ಅದು ಬಂದು 22 ಅಡಿ ಇದೆ. ಈಗ ನಾಳೆ ದಿನ ಅದು ಎಷ್ಟೇ ಹೈಟ್ ಹೋಗಲಿ, ಎಷ್ಟೇ ದಪ್ಪ ಆಗಲಿ, ವೆಂಟಿಲೇಷನ್ಗೆ ಸಮಸ್ಯೆ ಇರೋದಿಲ್ಲ, ತುಂಬ ಚೆನ್ನಾಗಿ ಬರ್ತದೆ. ಇದಿಷ್ಟು ಈಗ ನಾವು ಕಮರ್ಷಿಯಲಾಗಿ ಬೆಳೆದ್ರೆ ಸಾಕು. ಕಮರ್ಷಿಯಲಾಗಿ ಬೆಳೆದಿದ್ದನ್ನೆಲ್ಲ ನಾವು ಮಾರ್ಕೆಟಿಗೆ ಕೊಟ್ಟು ಆ ಕಡೆಯಿಂದ ಬರ್ಬೇಕಾದ್ರೆ ಮನೆಗೆ ಸೀಬೆಹಣ್ಣು ಕಿತ್ತಳೆ ಹಣ್ಣು ತರೋಕ್ಕಾಗ್ತದ? ಆಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ರೈತರಾದವರು ಆದಷ್ಟು ತಮ್ಮ ಅಗತ್ಯತೆಗಳನ್ನು ಪೂರೈಸಿ ಮಿಕ್ಕಿದ್ದನ್ನು ಮಾತ್ರ ಮಾರ್ಕೆಟಿಗೆ ಕೊಡುವಂಥ ಕಾನ್ಸೆಪ್ಟಲ್ಲಿ ನಾವೇನು ಮಾಡಿದ್ದೀವಿ, ಒಂದಷ್ಟು ಎಕ್ಸಾಟಿಕ್ ವೆರೈಟೀಸ್ ಹಾಕ್ಕೊಂಡಿದ್ದೀವಿ. ಇದು ಆಲಿವ್
ಆಲಿವ್ ಆಯಿಲ್ ಕೇಳಿದ್ದೀರ, ಆಲಿವ್ ಆಯಿಲ್ನ ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಮತ್ತು ಅದ್ರ ಕಾಯಿ ಕೂಡ ತಿನ್ಬೋದು. ಜೊತೆಗೆ ನಮಗೆ ನಮ್ಮ ಆರೋಗ್ಯ ಜೊತೆಗೆ ಕಮರ್ಷಿಯಲ್ ಇನ್ಕಮ್ ಕೂಡ ನಮಗೆ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಿದ್ದೀವಿ ನಾವು ಇಲ್ಲಿ ಕೋಕೋ ಮಾಡಿದ್ದೀವಿ. ಕೋಕೋಗೆ ನಿಮಗೆ ಮೇ ಬಿ ಆಶ್ಚರ್ಯ ಆಗ್ಬೋದು, ಯಾಕೆ ಅಲ್ಲೊಂದು ಇನ್ನೊಂದು ಸರ್ಕಲ್ ಇದೆಯಲ್ಲ ಬರೀ ಕೋಕೋ ಹಾಕಿದರೆ ಸಾಕಲ್ಲ ಅಂತಂತ. ಈಗ ಕೋಕೋ ನೋಡಿ, ಇಲ್ಲಿಂದ ಬಂದರೆ ನೀವು ಹಾಫ್ ಸರ್ಕಲ್ನ ಪ್ರತಿ ಕೋಕೋ ಗಿಡದಲ್ಲಿ ನೀವು ನೋಡ್ತಾ ಇದ್ದೀರ. ಈ ಹಾಫ್ ಸರ್ಕಲ್ದು ವೈಶಿಷ್ಟ್ಯ ಏನು ಅಂತಂದರೆ, ಕೋಕೋ ಬಂದು ನೆರಳು ಮತ್ತು ತೇವನ ಯಾವಾಗಲೂ ಕೇಳೋವಂಥದ್ದು ಒಂದು ಗಿಡ. ಆ ಗಿಡ ಸದಾ ಯಾವಾಗಲೂ ಕೇಳ್ತದೆ ಅಲ್ವಾ. ಅದಕ್ಕೆ ನಾವೇನು ಮಾಡಿದ್ದೀವಿ, ಈ ಥರ ಕೋಕೋಗೆ ಹಾಫ್ ಸರ್ಕಲ್ದು ಈ ಥರದ್ದು ರಿಂಗ್ಗಳು ಮಾಡಿದ್ದೀವಿ. ಈ ಹಾಫ್ ಸರ್ಕಲ್ ರಿಂಗ್ದು ಉದ್ದೇಶ ಏನಂತಂದರೆ, ಇಮ್ಮಿಡಿಯೇಟ್ ಇಲ್ಲಿ ನೋಡಿ ಇಲ್ಲೊಂದು ಹಾಫ್ ಸರ್ಕಲ್ ಮಾಡಿದ್ದೀವಿ ನೋಡಿ, ಪೂರ್ತಿ ಎಲ್ಲ ಗಿಡಗಳಿಗೂ ಮಾಡಿದ್ದೀವಿ. ಈ ಹಾಫ್ ಸರ್ಕಲಲ್ಲಿ ಏನಾಗಿದೆ, ಮೊದಲು ನಿಮಗೆ ಕೋಕೋ ಇದೆ, ಈ ಕಡೆಯಿಂದ ಬಂದರೆ ನಿಮಗೆ ನೀಟಾಗಿ ಕಾಣುತ್ತೆ. ಮೊದಲು ಕೋಕೋ ಇದೆ, ಇಮಿಡಿಯೇಟ್ ನೆರಳನ್ನ ನಮಗೆ ಬೇರೆ ಸೆಣಬು ಬಿಟ್ಟು ಬೇರೆ ಯಾವುದೂ ಗಿಡಗಳು ಅಷ್ಟು ಕೊಡೋದಿಲ್ಲ. ಈಗ ಮೊದಲನೇ ಲೇಯರು ನೆರಳು ಇದಾಯಿತು. ಹಾಫ್ ಸರ್ಕಲ್ ಯಾಕೆ ಮಾಡಿದ್ದೀವಿ, ಪೂರ್ತಿ ಯಾಕೆ ಮಾಡಿಲ್ಲ ಅಂತಂದರೆ, ಅದಕ್ಕೂ ಕೂಡ ಬೆಳಕು ಗಾಳಿ ಬೇಕು, ಗಾಳಿ ಬೆಳಕು ಬೇಕು. ಪೂರ್ತಿ ನಾವು ಅದನ್ನು ಸುತ್ತುವರೆದಾಗ ಅದು ಗಾಳಿ ಬೆಳಕನ್ನು ಸಪ್ಲೈ ಆಗೋದಿಲ್ಲ. ಹಾಗಾಗಿ ಮತ್ತು ಈ ಸೈಡೆ ಯಾಕೆ ಹಾಫ್ ಸರ್ಕಲ್ ಮಾಡಿದ್ದೀವಿ ಅಂದರೆ, ದಕ್ಷಿಣೋತ್ತರವಾಗಿ ದಕ್ಷಿಣಾಭಿಮುಖವಾಗಿ ನಮಗೆ ಬಿಸಿಲು ಜಾಸ್ತಿ, ನಾವು ದಕ್ಷಿಣ ಭಾರತದವರು. ಮತ್ತು ಈಗೇನಾಗುತ್ತೆ, 2 ಗಂಟೆಯಿಂದ 4 ಗಂಟೆ ಬಿಸಿಲು, ಅಲ್ಟ್ರಾವೈಲೆಟ್ ಕಿರಣಗಳು ಜಾಸ್ತಿ ಇರುತ್ತೆ, ನೇರಳಾತೀತ ಕಿರಣಗಳು ತುಂಬ ಇರುತ್ತೆ. ಆ ಬಿಸಿಲನ್ನ ತಡೆಯೋಕ್ಕಾಗೋದಿಲ್ಲ ಗಿಡಗಳು. ನೀವು ಯಾವುದೇ ಗಿಡ ನೋಡಿ, ಈ ಕಡೆ ಮಾತ್ರ ಬರ್ನ್ ಆದಂಗಿದೆ, ಆ ಕಡೆ ಇಲ್ಲ. ಕಾರಣ ಯಾಕೆಂದರೆ ಈ ಸೈಡು ಬಿಸಿಲು ಜಾಸ್ತಿ. ಇದೇನಾಗುತ್ತೆ, ಫಸ್ಟು 3 ತಿಂಗಳು ಗಿಡಕ್ಕೆ ನೆರಳು ಕೊಡುತ್ತೆ. 3 ತಿಂಗಳಾದಮೇಲೆ ಇದನ್ನು ಕಿತ್ತಾಕ್ತೀವಿ. ಅಲ್ಲಿವರೆಗೆ ಇನ್ನೊಂದು ಲೇಯರ್ ಹಾಕಿದ್ವಿ. ಇಲ್ಲಿ ಬನ್ನಿ, ಇನ್ನು ಅರ್ಧ ಅಡಿ ಅಂತರದಲ್ಲಿ ನಾವೇನು ಮಾಡಿದ್ದೀವಿ, ಅಗಸೆ ಹಾಕಿದ್ದೀವಿ. ಈಗ ಅಗಸೆ ಅಲ್ಲಿ ನೋಡಿದ್ರಲ್ಲ ನೀವು, ನೋಡಿ ಇಲ್ಲಿ ಅಗಸೆ ಏನಾಗುತ್ತೆ, ಒಂದು 4 ತಿಂಗಳಲ್ಲಿ ಇಷ್ಟು ಎದ್ಬಿಡುತ್ತೆ. ಇಷ್ಟು ಎದ್ದಾಗ ನಾವು ಅದರೊಳಗಡೆ ನಾವೇನು ಮಾಡಿರ್ತೀವಿ, ನಾವು ಸೆಣಬನ್ನು ತೆಗೆದಿರ್ತೀವಿ. ಅಗಸೆ ಅವಾಗ ಏನು ಮಾಡುತ್ತೆ, 3 ವರ್ಷದ ತನಕ ಕವರ್ ಆಗುತ್ತೆ. 3 ವರ್ಷದ ತನಕ ನೆರಳು ಕೊಟ್ಟಾಗ ಅಲ್ಲಿ ತನಕ ಈಲ್ಡ್ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿವರೆಗೆ ಅಡಿಕೆ ಎದ್ಕೊಂಡಿರ್ತದೆ, ನೆರಳು ಸಂಪೂರ್ಣವಾಗಿ ಭೂಮಿನಲ್ಲಿರುತ್ತೆ. ಹಾಗಾಗಿ ಅಡಿಕೆ ಇದು ಕೋಕೋದು ಫಸಲು ನಮಗೆ ಸದೃಢವಾಗಿ ಸಮೃದ್ಧಿಯಾಗಿ ಬರ್ತದೆ.